ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಮತ್ತೆ ಕಾಂಗ್ರೆಸ್ ಉಪಚುನಾವಣೆ ಗೆಲ್ಲಲೇಬೇಕು ದಾವಣಗೆರೆ ಮತಕ್ಷೇತ್ರ ಅಂತ ಹೇಳ್ಬಿಟ್ಟು ಬಹಳ ಒಂದು ಪೈಪೋಟಿ ನಡೀತಾ ಇರುವಂತ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ. ಈ ನಡುವೆ ಏನು ದಾವಣಗೆರೆಯಲ್ಲಿ ಯಾರಿಗೆ ಕಾಂಗ್ರೆಸ್ ವತಿಯಿಂದ ಟಿಕೆಟ್ ನೀಡಬೇಕು, ಮತ್ತೆ ಶಾವನೂರ ಕುಟುಂಬ ಅವರಿಗೆ ಟಿಕೆಟ್ ಅನ್ನ ನೀಡ್ತಾರಾ ಅಥವಾ ನೀಡಲೇಬೇಕಂತ ಹೇಳ್ಬಿಟ್ಟು ಆ ಜನರ ಒತ್ತಾಯ ಮತ್ತು ಕಾರ್ಯಕರ್ತರ ಒತ್ತಾಯ ಆಗಿದೆ. ಈ ನಡುವೆ ಆ ಜಮೀರ್ ಅಹ್ಮದ್ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಶಾವನೂರ್ ಕುಟುಂಬ ಅವರ ಮತ್ತೆ ಆ ಜಮೀರ್ ಅಹ್ಮದ್ ಅವರ ನಡುವೆ ಆ ಫೈಟ್ ನಡೀತಾ ಇದೆ ಅಂತಾನು ನಾವು ಕೇಳ್ಪಡ್ತಾ ಇದೀವಿ. ಯಾಕೆಂದ್ರೆ ಜಮೀರ್ ಅಹ್ಮದ್ ಅವರು ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟ್ ಅನ್ನ ನೀಡಲೇಬೇಕು, ಹೈಕಮಾಂಡ್ ಅವರು ಕೂಡ ಅಲ್ಪಸಂಖ್ಯಾತರ ಮೇಲೆ ಒಲವನ್ನ ತೋರಿಸಿದಾರಂತೂ ಬಹಳ ಸ್ಪಷ್ಟವಾಗಿಯೂ ಕೂಡ ಆ ಜಮೀರ್ ಅಹ್ಮದ್ ಅವರು ತಿಳಿಸಿರುವಂತದ್ದು. ಯಾಕೆಂದ್ರೆ ಈ ಕಾಂಗ್ರೆಸ್ ಟಿಕೆಟ್ ಕಿತ್ತಾಟವನ್ನ ಬಾಗಲಕೋಟೆ ಮತಕ್ಷೇತ್ರದ ಮೇಟಿ ಕುಟುಂಬದಲ್ಲಿ ನಾವು ಈ ಹಿಂದೆ ನೋಡ್ತಾ ಇದ್ದೀವಿ. ಅಕ್ಕನಿಗಾಗ್ಲಿ ಅಥವಾ ತಮ್ಮನಿಗಾಗ್ಲಿ ಅಥವಾ ಮಲ್ಲಿಕಾರ್ಜುನ ಆ ಮೇಟಿ ಅವ್ರಿಗಾಗ್ಲಿ ಟಿಕೆಟ್ ಅಲ್ಲಿ ಗೊಂದಲ ಇತ್ತು. ಅಲ್ಲಿ ಸಿಎಂ ಅವರು ಆ ಎಂಟ್ರಿ ಕೊಟ್ಟು ನ್ಯಾಯ ಬಗೆಹರಿಸುವಂತ ವ್ಯವಸ್ಥೆ ಕೂಡ ಆಗಿರುವಂತದ್ದು ಶಂಕೆ ಕಂಡು ಬರ್ತಾ ಇತ್ತು. ಆದ್ರೆ ಇಲ್ಲಿ ಆ ದಾವಣಗೆರೆ ಮತಕ್ಷೇತ್ರದ ಟಿಕೆಟ್ ನೀವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ನೀಡಲೇಬೇಕಂತ ಹೇಳ್ಬಿಟ್ಟು ಆ ಜಮೀನ್ ಅಹ್ಮದ್ ಅವರು ಹೇಳಿರುವಂತದ್ದು. ಯಾಕೆಂದ್ರೆ ಈ ಹಿಂದೆನೂ ಅವಕಾಶಗಳ ಬಹಳ ಕಡಿಮೆ ಇತ್ತು, ಈಗ ಅವಕಾಶವನ್ನ ಅಲ್ಪಸಂಖ್ಯಾತರಿಗೆ ನೀಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಅಂತ ಹೇಳ್ಬಿಟ್ಟು ಜಮೀರ್ ಅಹ್ಮದ್ ಅವರು ಹೇಳಿದ್ರು. ಯಾಕಂದ್ರೆ ಹೈಕಮಾಂಡ್ ಅವ್ರ ಜೊತೆ ಆಗಿರ್ಬೋದು ಅಥವಾ ನನ್ನ ಇನ್ನುಳಿದ ಮುಖಂಡರ ಜೊತೆ ನಾನು ಚರ್ಚಿಸಿದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು ಏನಾದ್ರೂ ಶಾಮನೂರ್ ಅವರ ಕುಟುಂಬವನ್ನ ಎದುರು ಹಾಕೊಂಡು ಟಿಕೆಟ್ ನೀಡುತ್ತಾ ಅಷ್ಟು ಸುಲಭವಲ್ಲ. ಯಾಕಂದ್ರೆ ಶಾಮನೂರ್ ಕುಟುಂಬವರನ್ನ ಎದುರು ಹಾಕೊಂಡು ಅಲ್ಪಸಂಖ್ಯಾತರಿಗೆ ಏನಾದ್ರೂ ಟಿಕೆಟ್ ಅನ್ನ ನೀಡಿದ್ರೆ ಎಲ್ಲೋ ಒಂದು ಕಡೆ ಭಿನ್ನ ಅಭಿಪ್ರಾಯ ಅಥವಾ ಹೊಡೆತು ಬೀಳುವಂತದ್ದು ಬಹಳ ಒಂದು ಸಂಖ್ಯೆ ಎದ್ದು ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವಿಚಾರವನ್ನ ಜಮೀರ್ ಅಹ್ಮದ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾಗ, ಯಾಕಂದ್ರೆ ಜಮೀರ್ ಅಹ್ಮದ್ ಅವರು ಕೇಳ್ತಾರೋ ತಪ್ಪಲ್ಲ ಅಂತ ಅನ್ಸುತ್ತೆ, ಆದ್ರೆ ಎಲ್ಲೋ ಒಂದು ಕಡೆ ಶಾಮನೂರ್ ಕುಟುಂಬದವರನ್ನ ಎದುರು ಹಾಕೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಕಾರ್ಯಕರ್ತರ ಅಭಿಪ್ರಾಯ ಕೂಡ ಆಗಿದೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ.